ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಂಗೀತ ಖುಷಿಪಟ್ಟು ಪೂಜೆ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ರಮಣ್ ಹೇಳ್ತಾ ಇರ್ತಾನೆ, ಅಲ್ಲ ಸಂಗೀತ ಸುಸ್ತಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ನೀನೇನು ಇಷ್ಟು ಖುಷಿಯಾಗಿ ಓಡಾಡ್ಕೊಂಡು ಪೂಜೆ ಮಾಡ್ತಿದ್ಯಾ ಅನ್ಬೇಕಾದ್ರೆ, ಏನ್ರಿ ಮನೆ ಹೆಣ್ಮಕ್ಳು ಸುಸ್ತು ಅಂತ ಹಂಗೆ ಇದ್ದರೆ ಮನೆ ಕೆಲಸ ಆಗುತ್ತಾ, ಏನೋ ಮಾಡೋಣ ಅಂತ ಹೋದೆ, ಆಯಿತು ಬಿಡಿ ಅಪ್ಪು ನೀನು ಹಚ್ಚು ಆಯಿತಾ, ನನಗೆ ತುಂಬ ತಲೆನೋವ್ತಿದೆ ಅಂತ ಸುಳ್ಳು ಹೇಳ್ಬಿಟ್ಟು ಅಪ್ಪು ಕೈಲಿ ಪೂಜೆನ ಮಾಡಿಸ್ತಾ ಇರ್ತಾಳೆ. ಈ ಕಡೆ ಮತ್ತೆ ಅಜ್ಜಿನೂ ಸಹ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲರಿಗೂ ಸಹ ಆರತಿನ ಕೊಡ್ತಾ ಇರಬೇಕಾದ್ರೆ ಭೂಮಿ ಹತ್ರ ಬಂದಾಗ ಅವಳು ಆರತಿ ತಗೋತಿರ್ಬೇಕಾದ್ರೆ ಬೇಗ ಹುಷಾರಾಗು ಅಂತ ಆಶೀರ್ವಾದ ಮಾಡ್ತಾರೆ. ಅದನ್ನು ನೋಡಿ ಭೂಮಿಗೆ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ದೇವಿ ಅವನಿಗೆ ಶಾಕ್ ಆಗ್ತಿರುತ್ತೆ. ಈ ಕಡೆ ಅಜಿತ್ ಅಂತೂ ಕಣ್ ಬಾಯಿ ಬಿಟ್ಕೊಂಡು ಅಜ್ಜಿನೇ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸಂಗೀತನೇ ಹೇಳ್ತಾ ಇರ್ತಾಳೆ, ಖುಷಿ ಆಯ್ತಲ್ವಾ ಅಂದಾಗ, ಹ್ಞೂ ಅಜ್ಜಿ ಖುಷಿ ಆಯಿತು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ, ಚಿನ್ನ ನಂಗೆ ಸ್ವಲ್ಪ ಸ್ಟೇಷನಲ್ಲಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಅಂದಾಗ ಶ್ರವಣ್ ಅಜಿತ್ ಮುಖ ನಾನು ನೋಡ್ತಾ ಇರ್ತಾನೆ. ಏನು ಗೊತ್ತಾ, ನಾನು ಇಲ್ಲಿದ್ದು ನಿನ್ನ ಸೇವೆನ ಮಾಡಬೇಕು, ಆದರೆ ಏನು ಮಾಡಲಿ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ ನೀವು ಹೋಗಿ ಬನ್ನಿ ಸಾಹೇಬ್ರೆ, ಇಲ್ಲಿ ನನ್ನನ್ನು ನೋಡ್ಕೊಳ್ಳೋಕ್ಕೆ ದೊಡ್ಡ ಸೈನ್ಯನೇ ಇದೆ, ಚಿಂತೆ ಬೇಡ ಅಂತ ಅಂದಾಗ ಸಂಗೀತನೂ ಆಯಿತು ಮಗನೇ ಹೋಗ್ಬಾ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಸ್ಟೇಷನ್ ಕಡೆಗೆ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸ್ಟೇಷನಿಗೆ ಬಂದಾಗ ಕಾನ್ಸ್ಟೇಬಲ್ಲು, ನೀವು ರಾಣಂದು ಫೈಲೆಲ್ಲ ಕೇಳ್ತಾ ಇದ್ರಲ್ಲ, ಡಾಕ್ಯುಮೆಂಟ್ ಎಲ್ಲ ಕೇಳ್ತಾ ಇದ್ರಲ್ಲ, ಸೈಟ್ ಎಲ್ಲ ಮಾರಿದ್ದು ಅದರದ್ದು ಡೀಟೇಲ್ಸ್ ಎಲ್ಲಿದೆ ತೊಗೊಳ್ಳಿ ಸರ್ ಅಂತ ಕಾನ್ಸ್ಟೇಬಲ್ ಕೊಟ್ಟಾಗ ಅದನ್ನು ಚೆಕ್ ಮಾಡ್ತಿರ್ಬೇಕಾದ್ರೆ ಸತ್ಯಣ್ಣ ಯಾರೋ ಜೊತೆ ಮಾತಾಡಿಕೊಂಡು, ಸರಿ ಆದಷ್ಟು ನಿಮ್ಮ ಕೆಲಸನ ಮುಗಿಸ್ತೀನಿ ಅಂತ ಬಂದುಬಿಟ್ಟು ಶುಭೋದಯ ಗೆಳೆಯ ಅಂತ ಅಂದಾಗ, ಗುಡ್ ಮಾರ್ನಿಂಗ್ ಸತ್ಯಣ್ಣ, ಎಲ್ಲೂ ಪೆನ್ನೇ ಇಲ್ವಲ್ಲ ಅಂದ್ಬಿಟ್ಟು ಸತ್ಯಣ್ಣ ಸ್ವಲ್ಪ ಪೆನ್ ಕೊಡ್ತೀರಾ ಅಂತ ಪೆನ್ ಕೇಳ್ತಿರ್ಬೇಕಾದ್ರೆ ಈ ಕಡೆ ಅದನ್ನೆಲ್ಲನೂ ಸಹ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಸಾಕ್ಷಿ ನೋಡ್ತಾ ಇರ್ತಾಳೆ. ಇನ್ನೆಲ್ಲಿ ಅಜಿತ್ಗೆ ಪೆನ್ ಕೊಟ್ಬಿಡ್ತಾನೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ನೋಡ್ತಿರ್ಬೇಕಾದ್ರೆ ಸತ್ಯಣ್ಣನೂ ಸಹ ವಿಧಿ ಇಲ್ದಲೇ ಪೆನ್ ಕೊಡೋಕೆ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ ಬಂದುಬಿಟ್ಟು ಪೆನ್ನ ಕೊಟ್ಬಿಡ್ತಾರೆ. ಆವಾಗ ಸದ್ಯ ಏನೂ ಆಗಲಿಲ್ವಲ್ಲ ಅಂತ ಸಾಕ್ಷಿ ಈ ಕಡೆ ಸಮಾಧಾನ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸಾಕ್ಷಿ ತುಂಬ ಬೈಕೋತಾ ಇರ್ತಾಳೆ, ಅಲ್ಲ ಈ ಸತ್ಯ ಎದುರುಗಡೆ ಅಜಿತ್ ಎದುರುಗಡೆ ಕೂತ್ಕೊಂಡಿದ್ದಾನೆ, ಫ್ರೆಂಡ್ ಅಂತ ಅಂತಾನೆ, ಅಥವಾ ನನ್ನ ಬಗ್ಗೆ ಏನೇನು ಎವಿಡೆನ್ಸ್ ಸಿಕ್ಕಿದೆ ಅಂತೆಲ್ಲ ಆದರೂ ಬಾಯ್ಬಿಟ್ಟು ಕೇಳ್ತಾ ಇಲ್ಲ, ಹಾಳಾದವನು ಇಲ್ಲೇ ಕೂತ್ಬಿಟ್ಟಿದ್ದಾನೆ, ನನಗೆ ಎರಡು ತೆಗೆದು ಬಿಡಬೇಕು ಅಂತ ಕೋಪ ಬರ್ತಿದೆ, ಏನು ಮಾಡಲಿ, ಇವನಿಗೆ ಸತ್ಯ ಅಂತ ಹೆಸರಿಡಿದ ಬದಲು ಸತ್ತ ಅಂತ ಹೆಸರಿಡಬೇಕಿತ್ತು ಅಂತ ಬೈಕೊಂಡು ಫೋನ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ತುಂಬ ಟೆನ್ಷನ್ ಮಾಡಿಕೊಂಡು, ರಾಣಾ ಫೈಲ್ ನೋಡಿ 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 ನನಗೂ ತಲೆ ಕೆಟ್ಟೋಗಿದೆ, 2 ಸ್ಟ್ರಾಂಗ್ ಟೀ ಹೇಳಿ ಸಾಗರ್ ಅವರೇ ಭೂಮಿಗೆ ಅಂತ ಅಂದ್ಬಿಟ್ಟು ಹಾಗೆ ಕೂತ್ಕೊಬಿಡ್ತಾನೆ. ಇದೇನಿದು ಭೂಮಿ ಇಲ್ವಲ್ಲ, ನಾನು ಒಳ್ಳೆ ಭೂಮಿ ಹೆಸರನ್ನೇ ಹೇಳ್ತಾ ಇದ್ದೀನಿ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ಸತ್ಯಣ್ಣ ಈ ಕಡೆ ಸಾಕ್ಷಿ ಜೊತೆ ಚಾಟ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಅನ್ಕೋತಿರ್ತಾನೆ, ಅಲ್ಲ ಈ ನಡುವೆ ಸತ್ಯಣ್ಣ ಫೋನಲ್ಲಿ ತುಂಬ ಬ್ಯುಸಿಯಾಗಿದ್ದಾರಲ್ಲ, ಏನಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ತನ್ನ ಪಾಡಿ ತಾನು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅದನ್ನು ಲ್ಯಾಪ್ಟಾಪಲ್ಲಿ ನೋಡಿದ ಸಾಕ್ಷಿ ಪಟ್ನಂತ ಸತ್ಯನಿಗೆ ಕಾಲ್ ಮಾಡಿಬಿಟ್ಟು, ಅಲೋ ಸತ್ಯ ಅವರೇ ಹೇಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ತುಂಬ ಎದೆ ಬಡಿತ ಲಬ್ ಡಬ್ ಅಂತ ಸತ್ಯ ನನಗೆ ಬಡ್ಕತಾ ಇರುತ್ತೆ. ಹಾಂ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ನಿಮ್ಮ ಆರೋಗ್ಯದ ಸಮಸ್ಯೆ ಹೇಗಿದೆ ಅಂತ ಕೇಳ್ತಿರ್ಬೇಕಾದ್ರೆ, ಹಾಂ ನಾನು ಚೆನ್ನಾಗಿದ್ದೀನಿ ಅಂತ ನಿಮಗೆ ಮೆಸೇಜ್ ಎಲ್ಲ ಹೇಳಿದ್ನಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಅಯ್ಯೋ ನನಗೇನು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಈ ನಡುವೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ, ಬರೀ ನಿಮ್ಮ ಆರೋಗ್ಯದ ಸಮಸ್ಯೆನೇ ಏನೋ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ ಇಲ್ಲಿ ತುಂಬ ಕೋಪ ಮಾಡ್ಕೊಂಡು ಸಾಕ್ಷಿ ವಿಧಿ ಇಲ್ದಲೆ ಸತ್ಯನ ಜೊತೆ ಮಾತಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸತ್ಯಣ್ಣ ಮಾತಾಡ್ತಾ ಅಜಿತ್ ಚೇರ್ ಕಡೆ ನೋಡಿದಾಗ, ನೋಡಿ ಅಜಿತ್ ಹೋಗಿದ್ದೆ, ನನಗೆ ಗೆಳೆಯ ಹೋಗಿದ್ದೆ ಗೊತ್ತಾಗಲಿಲ್ಲ, ಇಲ್ಲಾಂದರೆ ಸಂದೇಶನ ಹೇಳ್ತಾ ಇದ್ದೆ ಅಂತ ಅನ್ಬೇಕಾದ್ರೆ, ಸತ್ಯವರೇ ನೀವೇ ನನ್ನನ್ನು ಲವ್ ಮಾಡ್ತಿಲ್ಲ ತಾನೇ ಅಂತ ಅಂದಾಗ ಇವನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಮತ್ತೆ ಅವಳೇ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ ಬಿಡಿ, ನೀನು ಲವ್ ಮಾಡಿದರೆ ಏನು ನನಗೇನು ಆಶ್ಚರ್ಯ ಇಲ್ಲ ಅಂದಾಗ, ತಪ್ಪಿಲ್ವಾ ಹಾಗಾದರೆ ನಾನು ಲವ್ ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ, ನಾನು ಹಾಗಂದಿಲ್ಲ, ನಿಮ್ಮ ಪರಿಚಯ ಆಗಿದ್ದು ಸ್ವಲ್ಪ ದಿನ ಅಲ್ವಾ, ಆದರೆ ಇಷ್ಟು ನಮ್ಮಿಬ್ಬರ ನಡುವೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಆ ಅರ್ಥದಲ್ಲಿ ನಾನು ಕೇಳಿದೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ನೋಡಿ ನೀವು ನನಗೆ ಹೆಚ್ಚು ಟೈಮ್ ಕೊಟ್ಟರೆ ನೀವು ಅಜಿತ್ ಮತ್ತು ಭೂಮಿಗೆ ಬೇಜಾರಾಗಲ್ವಾ, ಅವ್ರ ಜೊತೆ ಚೆನ್ನಾಗಿರಿ ಆಯಿತಾ, ಮೊದಲೇಗಿದ್ದರೆ ಅದೇ ರೀತಿ ಇರಿ, ನೀವೇನಾದರೂ ನನ್ನ ಲವ್ ಮಾಡಿ ನನ್ನ ಫ್ರೆಂಡು ಎಲ್ಲರನ್ನೂ ಬಿಟ್ಟ ಅಂತ ಹೇಳೋದು ನನಗಿಷ್ಟ ಇಲ್ಲ ಆಯಿತಾ, ಅದಕ್ಕೋಸ್ಕರ ನನ್ನ ಜೊತೆ ಆಮೇಲೆ ಎಷ್ಟಾರ ಮಾತಾಡಿ, ಇವಾಗ ಅಜಿತ್ ಜೊತೆ ತುಂಬ ಚೆನ್ನಾಗಿರಿ, ಬಾಯ್ ಸತ್ಯವರಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಹಾಗೆ ಅಜಿತ್ ಹೊರಗಡೆ ಬಂದು ಮಾತಾಡ್ತಿರ್ತಾನೆ. ಅವಾಗ ಸತ್ಯಣ್ಣ ಎಲ್ಲೋದೆ ಇವನು ಅಂತ ಹುಡ್ಕೊಂಡು ಹೊರಗಡೆ ಬಂದಾಗ ಇಲ್ಲಿ ಅಜಿತ್ ಮಾತಾಡ್ತಿರೋದನ್ನು ಲ್ಯಾಪ್ಟಾಪಲ್ಲಿ ಇಬ್ಬರು ಕೇಳಿಸ್ಕೊತಾ ಇರ್ತಾರೆ. ಅವರು ತುಂಬ ಕಡೆ ಗೋಲ್ಮಾಲ್ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಅಜಿತ್ ಮಾತಾಡ್ತಿದ್ದನ್ನು ಈ ಕಡೆ ಸಾಕ್ಷಿ ರಾಣ ಕೇಳಿ ಶಾಕ್ ಆಗಿ ಹಾಗೆ ಲ್ಯಾಪ್ಟಾಪ್ನ ನೋಡ್ತಾ ಇರ್ತಾರೆ. ಮತ್ತೆ ಅಜಿತ ಬೇರೆಯವ್ರ ಜೊತೆ ಮಾತಾಡ್ತಾ ಇರ್ತಾನೆ, ಅವನ ಪ್ರಾಪರ್ಟಿಗಳು ತುಂಬ ಇದೆ, ಇಲ್ಲಿಗಲ್ ಆಗಿದೆ, ಜೊತೆಗೆ ಅವನ ಹೆಂಡತಿ ಹೆಸರು ಸಹ ತುಂಬಾ ಇದೆ, ಅವನು ಹುಡ್ಕೋಕ್ಕೆ ನಮಗೆ ಇಷ್ಟು ಸಮಯ ಆಯಿತು, ಹಾಗೆ ಹೇಗೆ ಅಂತ ಎಲ್ಲ ಮಾತಾಡ್ತಿದ್ದೆಲ್ಲನೂ ಸಹ ಇಲ್ಲಿ ಸಾಕ್ಷಿ ಮತ್ತು ರಾಣ ಕೇಳ್ಕೊತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾನೆ, ಎಷ್ಟೋ ಆಸ್ತಿಗಳು ಪ್ರಾಪರ್ಟಿಗಳನ್ನ ಇವರು ಹೊಡ್ಕೊಂಡರೆ, ಹೊಡೆದು ಬಡ್ದು ಅವರಿಂದ ಕಿತ್ಕೊಂಡಿದ್ದಾರೆ, ಎಷ್ಟೋ ಸ್ಮಶಾನಗಳನ್ನು ಸಹ ಬಿಟ್ಟಿಲ್ಲ, ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ, ಅವ್ರು ಇಷ್ಟಪಟ್ಟು ಕೊಟ್ಟಿಲ್ಲ, ಇವರೇ ಬಲವಂತಾಗಿ ಹೊಡೆದು ಕಿತ್ಕೊಂಡಿದ್ದಾರೆ ಅಂತ ಎಲ್ಲ ಮಾತಾಡ್ತಿದ್ದ ವಿಷಯಗಳನ್ನೆಲ್ಲ ಸಹ ಇಲ್ಲಿ ಕೇಳ್ಕೊತಾ ಇರ್ತಾಳೆ.
ಹಾಗೆ ಮತ್ತೆ ಅಜಿತ್ ಐಆರ್ ಆಫೀಸರ್ ಜೊತೆ ಮಾತಾಡ್ತಾ ಇರ್ತಾನೆ. ನಾನು ಒಂದಷ್ಟು ಜನ ವ್ಯಕ್ತಿಗಳನ್ನ ಹುಡುಕಿ ನಾನು ಅವರಿಗೆ ಧೈರ್ಯ ತುಂಬಿ ಇವ್ರ ಜೊತೆ ಮಾತಾಡಿಬಿಟ್ಟು ಹಾಗೆ ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋ ರೀತಿ ನಾನು ಮಾಡಿದ್ದೀನಿ. ಆ ಪ್ರೋಸೆಸ್ ಇವತ್ತೇ ನಡೀತಿದೆ ಅಂತ ಹೇಳೋ ಮಾತನ್ನೆಲ್ಲ ಕೇಳಿ ಈ ಕಡೆ ರಾಣಾ ಸಾಕ್ಷಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆದಷ್ಟು ಬೇಗ ರಾಣಾ ಸಾಕ್ಷಿನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರು ತುಂಬ ಕೋಪ ಮಾಡ್ಕೊಂಡು ಕೂತ್ಕೋತಾರೆ. ಅವಾಗ ಸಾಕ್ಷಿ ಹೇಳ್ತಾ ಇರ್ತಾರೆ, ಆ ಬ್ಲಡಿ ರಾಸ್ಕಲ್ ಹೀಡಿಯಟ್ ಅಜಿತ್ ನಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಬರ್ತಾನಂತೆ, ನಮ್ಮ ವಿರುದ್ಧ ಸಾಕ್ಷಿಗಳನ್ನು ಗ್ಯಾದರ್ ಮಾಡ್ಕೊಂಡಿದ್ದೇನಂತೆ. ನಾವು ಒಂದು ದಿನ ಬಚಾವಾಗಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ಬಟ್ ನಾವು ಬಚಾವಾಗಲಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡು ತನ್ನ ಡ್ಯಾಡ್ ಜೊತೆ ಹೇಳ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಸಾಕ್ಷಿ ಹೇಳ್ತಾ ಇರ್ತಾಳೆ, ನೋಡು ಡ್ಯಾಡ್, ಈ ಸಲ ಏನಾರು ಅವನು ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದರೆ ನಾನೇ ಶೂಟ್ ಮಾಡ್ಕೊಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಬೇಬಿ ಆಯಿತಾ, ಟೆನ್ಷನ್ ಮಾಡ್ಕೊಬೇಡ, ನನಗೆ 10 ನಿಮಿಷ ಟೈಮ್ ಕೊಡು, ನಾನು ಏನಾದರೂ ಯೋಚನೆ ಮಾಡ್ತೀನಿ ಅಂತ ರಾಣಾ ಹೇಳ್ತಾ ಇರ್ತಾನೆ. ಬಟ್ ನೀನು ಈ ಥರ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಡ್ಯಾಡ್ ಐ ವಿಲ್ ಮ್ಯಾನೇಜ್ ಸಮ್ ಟೈಮ್ ಅಂತ ಕೇಳ್ತಾ ಇರ್ತಾಳೆ. ಆಗ ರಾಣಾ ಹೇಳ್ತಾ ಇರ್ತಾನೆ, ಅಜಿತಪ್ಪ ರಾಮನಾರಾಯಣ್ ಇದ್ದಾನಲ್ಲ, ಅವನು ಇರಬೇಕಾದ್ರೆ ನಮ್ಮನ್ನು ಇವನು ಅರೆಸ್ಟ್ ಮಾಡೋಕ್ಕಾಗಲ್ಲ, ಆ ಕೋಟೆನ ದಾಟಿ ಅವನು ನಿಜವಾಗ್ಲೂ ಅರೆಸ್ಟ್ ಮಾಡೋಕ್ಕಾಗಲ್ಲ, ವಿ ವಿಲ್ ಸೇಫ್ ಅಂತ ಹೇಳ್ತಿರ್ಬೇಕಾದ್ರೆ, ಹೇಗೆ ಡ್ಯಾಡ್ ಈ ರೀತಿ ಹೇಳ್ತಿದ್ದಾರೆ, ನಾನು ಅವರಿಗೆ ಅವಮಾನ ಮಾಡಬೇಕು ಅಂತ ತಾನೇ ನಿಮ್ಮ ಹತ್ರ ಹೇಳಿದ್ದು, ನೋಡಿದರೆ ಅವನನ್ನು ಇಟ್ಕೊಂಡು ನಾವು ಹೆಂಗೆ ಸೇಫ್ ಆಗೋದು ಅಂತ ಕೇಳ್ತಾ ಇರ್ತಾಳೆ. ಇರು 1 ನಿಮಿಷ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ರಾಮ್ಗೆ ಕಾಲ್ ಮಾಡ್ತಾ ಇರ್ತಾನೆ. ಸಂಗೀತ ಇವಾಗ ಹೇಗಿದೆಯಾ ಅಂತ ರಾಮ್ ಕೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ರೀ, ಇವಾಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದಾಗ, ಬೇಡ ಪರವಾಗಿಲ್ಲ, ಹೀಗೆ ರೆಸ್ಟ್ ತಗೋತೀನಿ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ರಾಣಾ ಕಾಲ್ ಮಾಡಿದಾಗ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ನನ್ನನ್ನು ಹೊಸ ಬಿಸ್ನೆಸ್ಗೆ ನಿನ್ನ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅಂತ ನಿನ್ನನ್ನು ಅಪ್ರೋಚ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಸಲದಲ್ಲೂ ಸಹ ರಮಣ್ಗೆ ಹೇಳ್ತಿರ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಮತ್ತೆ ರಾಣಾ ಹೇಳ್ತಾ ಇರ್ತಾನೆ, ಇಂಟ್ರೆಸ್ಟ್ ಇದ್ದರೆ ಬೇಗ ಬನ್ನಿ ಮಾತಾಡೋಣ, ಇಲ್ಲ ಅಂತ ಅಂದರೆ ಹಳೆ ಡೀಲ್ ಎಲ್ಲ ಖತಮ್ ಮಾಡಿಬಿಡೋಣ, ಆದಷ್ಟು ಬೇಗ ಬರ್ತೀರಾ ಇಲ್ವೋ ಅಂತ ಕೇಳ್ತಿರ್ಬೇಕಾದ್ರೆ, ಅದು ಅಂತ ಈ ಕಡೆ ರಾಣಾ ರಮಣ್ಗೆ ಹೇಳ್ತಿರ್ಬೇಕಾದ್ರೆ, ಅದು ನೋಡಿ, ನಾನು ಯಾರನ್ನೂ ಸಹ ಬಿಸ್ನೆಸ್ಗೆ ಇಷ್ಟು ಫೋರ್ಸಾಗಿ ಕರಿತಿಲ್ಲ, ನಿಮ್ಮೊಬ್ಬರನ್ನ ಮಾತ್ರ ನಂಬಿಕಸ್ತ ಅಂತ ನಾನು ಕರಿತೀನಿ ಅಂತ ರಾಣಾ ಸುಳ್ಳು ಹೇಳ್ತಾ ಇರ್ತಾನೆ. ಹಾಗೆ ರಾಣಾ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಅನುಮಾನಪಟ್ಟು, ಖಂಡಿತ ಇವರು ರಾಣಾ ಜೊತೆ ಮಾತಾಡ್ತಿದ್ದಾರೆ, ಏನಾದರೂ ಮಾಡಿ ಕಳಿಸ್ಬಾರ್ದು ಅಂತ ತಲೆ ಸುತ್ತು ಅಂತ ಜೋರಾಗಿ ಕಿರ್ತಿರ್ಬೇಕಾದ್ರೆ, ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡ್ತಾನೆ. ಯಾಕೆ ಈಗಷ್ಟೇ ಚೆನ್ನಾಗಿದ್ದೆಲ್ಲ ಏನಾಯಿತು ಅಂತ ಅನ್ಬೇಕಾದ್ರೆ, ಇಲ್ಲ ರೀ ಇವಾಗ ಚೆನ್ನಾಗಿದ್ದೆ, ಆದರೆ ಮತ್ತೆ ತಲೆ ಸುತ್ತೈತೆ, ಪ್ಲೀಸ್ ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ಅಂತ ಅಂದಾಗ ಮನಸ್ಸಲ್ಲಿ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ಇವಳಿಗೆ ತಲೆ ಸುತ್ತಿದೆಯೇ ಇಲ್ವೋ ಅಥವಾ ಅಮ್ಮ ಮಗ ನಾಟಕ ಮಾಡ್ತಾ ಇದ್ದಾರಾ, ನಾನು ಇಲ್ಲ ಇವತ್ತು ಹೋಗಲೇಬೇಕು, ರಾಣವ್ರನ್ನ ಮೀಟ್ ಮಾಡಬೇಕು, ಇಲ್ಲಾಂದರೆ ಬಿಸ್ನೆಸ್ಗೆ ಲಾಸ್ ಆಗುತ್ತೆ, ಇವಳನ್ನ ಮಲಗಿಸ್ಬಿಟ್ಟು ನಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು, ಬಾ ನೀನು ರೂಮಲ್ಲಿ ಮಲಗು, ನಿನಗೆ ಬಿಸಿ ಬಿಸಿ ಕಾಫಿನ ಮಾಡಿಸ್ಕೊಂಡು ಪಲ್ಲವಿ ಜೊತೆ ತೊಗೊಬರ್ತೀನಿ ಅಂತ ರೂಮಿಗೆ ಮಲ್ಸ್ಕೊಳ್ಳೋಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಭೂಮಿ ರೆಸ್ಟ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಟೆನ್ಷನ್ ಮಾಡಿಕೊಂಡು ಸಂಗೀತ ಓಡೋಡಿ ಬಂದು, ರೆಸ್ಟ್ ಮಾಡ್ತಿದ್ಯಾ, ಸರಿ ಆಯಿತು ಮಾಡು ಅಂದಾಗ, ಯಾಕತ್ತೆ ಟೆನ್ಷನ್ ಆಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಏನು ಗೊತ್ತಾ, ಅಜಿತ್ ಹೇಳಿದ್ನಲ್ವಾ ಅಪ್ಪನ ಎಲ್ಲಿಗೂ ಕಳಿಸ್ಬೇಡ ಅಂತ, ಆದರೆ ನಿಮ್ಮ ಮಾವ ಇವಾಗ ರಾಣನ ಮನೆಗೆ ಹೋದ್ರು, ನಾನು ಕಳಿಸಲ್ಲ ಅಂತ ನಾಟಕ ಮಾಡ್ತಿದ್ದೆ, ಆದರೂ ಸಹ ತನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಸುಳ್ಳು ಹೇಳಿ ಹೋದ್ರು ಅಂದಾಗ, ಬಿಡಿ ಅಷ್ಟೇ ತಾನೇ, ರಾಣನ ಮನೆಗೆ ಹೋಗಿಲ್ವಲ್ಲ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅಂದಾಗ, ಇಲ್ಲ ಅವರು ರಾಣನ ಮನೆಗೆ ಹೋಗಿರೋದು, ಗಡಿಬಿಡಿಲಿ ಫೋನ್ ಬೇರೆ ಇಲ್ಲೇ ಬಿಟ್ಟು ಹೋಗಿದ್ದಾರೆ, ನೋಡು ಲಾಸ್ಟ್ ಕಾಲ್ ಅವ್ರದ್ದೇ ಇರೋದು ಅಂತ ಅಂದಾಗ, ಈ ಕಡೆ ಭೂಮಿ ಮತ್ತು ಸಂಗೀತನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಇವಾಗ ಏನು ಮಾಡೋದು ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ಅಜಿತ್ಗೆ ಹೇಳೋಣ ಅಂತ ಅಂದರೆ ಮತ್ತೆ ಇಲ್ಲಿ ಅಪ್ಪ ಮಗ ನಡುವೆ ಮನಸ್ತಾಪ ಬರುತ್ತೆ ಅಂತ ಟೆನ್ಷನ್ ಮಾಡಿಕೊಂಡು ನಾನು ಹೇಳೋದು ಬೇಡ ಅಂತ ಸುಮ್ಮನಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ನಾವಿಬ್ಬರು ಹೋಗ್ಬಿಟ್ಟು ಮಾವನ ಕರ್ಕೊಬರೋಣ ಅಂತ ಹೇಳ್ತಿರ್ಬೇಕಾದ್ರೆ, ಈ ಅವತಾರಲ್ಲಿ ಬೇಡ, ನಿನ್ನ ಕೈಲಿ ಬಟ್ಟೆ ಬೇರೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಬೇಡ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂದಾಗ, ಆ ರಾಕ್ಷಸ ಮನೆಗೆ ನೀವು ಒಬ್ಬರೇ ಹೋಗ್ಬೇಡಿ ಅತ್ತೆ, ಒಂದು ಕೆಲಸ ಮಾಡಿ, ಬಟ್ಟೆನ ಚೇಂಜ್ ಮಾಡ್ತೀನಿ, ಸ್ವಲ್ಪ ಹೆಲ್ಪ್ ಮಾಡಿ, ಆಮೇಲೆ ಇಬ್ಬರು ಹೋಗೋಣ ಅಂತ ಮಾತಾಡಿಕೊಂಡು ಈ ಕಡೆ ಬಟ್ಟೆನ ಚೇಂಜ್ ಮಾಡೋಕ್ಕೆ, ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಸಂಗೀತ ಭೂಮಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಣನ ಮನೆಗೆ ಈ ಕಡೆ ರಮಣ್ ಹೋಗೇ ಬಿಡ್ತಾನೆ. ಹೋದಾಗ ಹೇಳ್ತಾ ಇರ್ತಾನೆ, ನೋಡಿ ಸಾರಿ, ನಾನು ಫಸ್ಟ್ ಆಫ್ ಆಲ್ ಬಂದಿದ್ದು ಲೇಟ್ ಆಯಿತು, ನೀವು ನಿನ್ನೆಯಿಂದ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂತ ಕರಿತಾ ಇದ್ರಿ, ಆದರೆ ನಮ್ಮ ಮನೇಲಿ ನನ್ನ ಹೆಂಡತಿ ಸಂಗೀತ ಹೋಗಬಾರ್ದು ಅಂತ ತಡಿತಾ ಇದ್ಲು, ಹೇಗೋ ತಪ್ಪಿಸಿ ನಾನು ಬಂದೆ, ದಯವಿಟ್ಟು ಕ್ಷಮೆ ಇರಲಿ ರಾಣಾ ಸಾಬ್ ಅಂತ ಹೇಳ್ತಾ ಇರಬೇಕಾದ್ರೆ ನಗಾಡ್ತಾ ಇರ್ತಾನೆ. ಅವಾಗ ಕುತ್ಕೊಳ್ಳಿ ಮಾತಾಡೋಣ ಬಿಸ್ನೆಸ್ ಡೀಲ್ ಅಂತ ಅನ್ಬೇಕಾದ್ರೆ, ಕುತ್ಕೊಳ್ಳೋಕ್ಕೆ ಅಂತ ಹೋಗ್ಬೇಕಾದ್ರೆ ಸೋಪನ ಅವನ ಅಸಿಸ್ಟೆಂಟ್ ಹೇಳ್ಬಿಡ್ತಾರೆ. ದಬಕ್ಕಂತ ಕೆಳಗೆ ಬಿದ್ದಾಗ, ಯಾಕೆ ಈ ರೀತಿ ರೂಢಾಗಿ ಬಿಹೇವ್ ಮಾಡ್ತಾಯಿದ್ದೀರಾ, ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಏನಾಯಿತು ಅಂತ ಕೇಳ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾನೆ. ಹೌದು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರೆದ್ರಲ್ಲ, ಅದಕ್ಕೆ ಬಂದೆ ಅಂತ ರಮಣ್ ಹೇಳ್ತಾ ಇರ್ತಾನೆ. ಅದಕ್ಕೆ ರಾಣಾ ಹೇಳ್ತಾ ಇರ್ತಾನೆ, ನೀನೇನು ಬರಲಿಲ್ಲ, ನಾನೇ ಬೇಕು ಅಂತ ಕರೆಸ್ದೆ, ನಿನಗೆ ಬಿಸ್ನೆಸ್ ಡೀಲ್ ಅಂತ ಒಂದು ನಾಯಿ ಥರ ಬಿಸ್ಕೆಟ್ ಎಸ್ತೆ, ನೀನು ಅವಾಗ ಬಿಸ್ಕೆಟ್ ಹಾಕ್ಕೊಳ್ಳೋಕ್ಕೆ ಅಂತ ಬಂದಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಮಾತಾಡ್ತಾ ಇದ್ದೀರಾ ರಾಣಾ ಸಾಬ್ ಅಂತ ಕೇಳ್ತಿರ್ಬೇಕಾದ್ರೆ, ನಿನ್ನ ಮಗ ನಮಗೆ ಅವಮಾನ ಮಾಡ್ದೆ, ಅದಕ್ಕೋಸ್ಕರ ಅದನ್ನು ಚುಪ್ತ ಮಾಡ್ಕೊಳ್ಳೋಕ್ಕೋಸ್ಕರ ನಿನ್ನನ್ನು ಇಲ್ಲಿಗೆ ಕರೆಸಿದ್ದೀವಿ ಅಂತ ಅಂದಾಗ ರಮಣ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ರಾಣಾ ಹೇಳ್ತಾ ಇರ್ತಾನೆ, ಸ್ಕೂಲಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಪೇರೆಂಟ್ಸ್ ಕರೆಸ್ತಾರಲ್ಲ, ಹಾಗೆ ನಿನ್ನನ್ನು ಇಲ್ಲಿ ಕರೆಸ್ತೀನಿ, ನಿನ್ನ ಮಗ ತಪ್ಪು ಮಾಡಿದೆ, ಇವಾಗ ನಿನಗೆ ನಾನು ಪನಿಷ್ಮೆಂಟ್ ಕೊಡ್ತೀನಿ, ಯಾವ ರೀತಿ ಕೊಡ್ತೀನಿ ಅಂತ ನೋಡು, ಅದನ್ನು ನೋಡಿ ನಿನ್ನ ಮಗ ತುಂಬ ಪಶ್ಚಾತ್ತಾಪ ಪಡಬೇಕು, ಆ ರೀತಿ ನಿನಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ರಮಣ್ ಹೇಳ್ತಾ ಇರ್ತಾನೆ ತುಂಬ ಬೇಜಾರು ಮಾಡಿಕೊಂಡು, ನೋಡು ರಾಣಾ, ನೀನೊಬ್ಬ ಗೋಮುಖ ವ್ಯಾಘ್ರ ಅಂತ ನನ್ನ ಮಗ ಅವಾಗ ಹೇಳ್ತಿದ್ದ, ಆದರೆ ನಾನೇ ದಡ್ಡ ಕೇಳ್ದಲೆ, ಅವ್ನ ಮಾತನ್ನ ಕೇಳ್ದಲೆ ನಾನು ಇಲ್ಲಿವರೆಗೂ ಬಂದೆ ಅಂತ ಹೇಳ್ತಿರ್ತಾನೆ.
ಮತ್ತೆ ರಮಣ್ ಹೇಳ್ತಾ ಇರ್ತಾನೆ, ನಿನ್ನಂಥವ್ನ ಜೊತೆ ನಾನು ವ್ಯವಹಾರ ಮಾಡೋಕ್ಕೆ ರೆಡಿ ಇಲ್ಲ, ಇವತ್ತೇ ಮನೆಗೆ ಹೋಗಿ ನಿನ್ನ ಬಡ್ಡಿ ಸಮೇತ ನಿನ್ನ ವ್ಯವಹಾರದ ದುಡ್ಡನ್ನು ನಾನು ಕೊಡ್ತೀನಿ, ಈಗಲೇ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ರಾಣ ಹೇಳ್ತಾ ಇರ್ತಾನೆ, ಬರೋದಷ್ಟೇ ನಿನ್ನ ಡಿಸಿಷನ್, ಆದರೆ ಇಲ್ಲಿಂದ ಹೋಗೋದು ಕಳಿಸೋದು ಎಲ್ಲ ನನ್ನ ಡಿಸಿಷನ್ ಅಂತ ಹೇಳ್ತಾ ಇರ್ತಾನೆ. ಏನು ಇವಾಗ ನನ್ನ ದುಡ್ಡು ವಾಪಸ್ ಕೊಡ್ತೀಯ ಅಂದಾಗ, ಹೌದು ನಿನ್ನ ಋಣದಲ್ಲಿರೋಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ನಾನು ನಿನ್ನ ಅಮೌಂಟ್ ಎಲ್ಲ ಕೊಡ್ತೀನಿ ಅಂತ ರಮಣ್ ಹೇಳ್ತಿರ್ಬೇಕಾದ್ರೆ ಅವಾಗ ಸಾಕ್ಷಿ ಹೇಳ್ತಾ ಇರ್ತಾಳೆ, ನಮಗೂ ಅಷ್ಟೇ ಬೇರೆಯವ್ರ ರಂಗಲ್ಲಿ ಬದುಕೋಕ್ಕೆ ನಮಗಿಷ್ಟ ಇಲ್ಲ, ಬಡ್ಡಿ ಎಲ್ಲ ಚಕ್ರ ಬಡ್ಡಿ ಸಮೇತ ನಿನಗೂ ವಾಪಸ್ ಕೊಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಹಾಗೆ ಶಾಕ್ ಆಗಿ ರಮಣ್ ಅವರಿಬ್ಬರು ನೋಡ್ತಾ ಇರ್ತಾನೆ. ಮತ್ತು ರಾಣ ಹೇಳ್ತಾ ಇರ್ತಾನೆ, ನನ್ನ ಮಗಳಿಗೆ ನಿನ್ನ ಮಗ ಮಾಡಿದ ಅವಮಾನದಿಂದ ನನ್ನ ಮಗಳಿಗೆ ಎಷ್ಟು ಬೇಜಾರಾಯಿತು, ಇವಾಗ ನೋಡು ಚಕ್ರ ಬಡ್ಡಿ ಸಮೇತ ಕೊಡ್ತೀನಿ ಅನುಭವಿಸು ಅಂತ ಅವನ ಅಸಿಸ್ಟೆಂಟ್ನ ಕರೆದ್ಬಿಟ್ಟು ಬಟ್ಟೆ ಬಿಚ್ಚಕ್ಕೆ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಟೆನ್ಷನಿಂದ ಭೂಮಿ ಮತ್ತು ಸಂಗೀತ ಹೊರಟೋಗ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ, ಇಷ್ಟು ನೋವಲ್ಲೂ ನೀನು ಬರಬೇಕಾ, ನಾನು ಒಬ್ಬಳೇ ಹೋಗ್ತೀನಿ ಅಂದಾಗ, ನನಗೆ ನೋವು ಇಂಪಾರ್ಟೆಂಟ್ ಅಲ್ಲ, ಮಾವನ ಇಂಪಾರ್ಟೆಂಟು, ಆದಷ್ಟು ಬೇಗ ರಾಣನಿಂದ ಮಾವನ ನಾವು ಕರ್ಕೊಬರ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಸಂಗೀತ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ನಡೆದಿದ್ದ ವಿಷಯನಲ್ಲೂ ಸಹ ಹೇಳ್ತಾ ಇರ್ತಾಳೆ, ನಿನ್ನೆಯಿಂದ ಟ್ರೈ ಮಾಡಿದೆ ನಿಮ್ಮ ಮಾವನ ಉಳಿಸ್ಕೊಳ್ಳೋಕ್ಕೆ, ಆದರೂ ಸಹ ಅವರು ಉಳಿಲೇ ಇಲ್ಲ ಕಣೋ ಅಂತ ಶ್ರವಣ್ ಜೊತೆ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.